ಪ್ರಿಯ ವೀಕ್ಷಕರೇ ನಮಸ್ಕಾರ. ಗಡಿನಾಡ ಕ್ರಾಂತಿಗೆ ಸ್ವಾಗತ. ನಾನು ರಂಗನಾಥ್. ಸೆಪ್ಟೆಂಬರ್ 5ರ ನಂತರ ಬಹುಶಃ ಒಂದು ತಿಂಗಳುಗಳ ಕಾಲ ನಾವು ಶಿಕ್ಷಕರನ್ನ ನೆನಪಿಸಿಕೊಳ್ಳುವಂಥ ಮಾಸ ಇದು. ಶಿಕ್ಷಕ ಅಥವಾ ಶಿಕ್ಷಣ ಕ್ಷೇತ್ರದ ಪ್ರತಿಭಾವಂತ ವ್ಯಕ್ತಿತ್ವದ ಒಬ್ಬ ಮಹನೀಯರನ್ನು ಅವ್ರ ಕುರಿತು ಮಾತನಾಡ್ತೀವಿ. ಅವರು ಅಂತಿಂಥ ಮಹನೀಯರಲ್ಲ. ಅವರನ್ನು ದೆಹಲಿಯಿಂದ ಹುಡುಕಿಕೊಂಡು ಬರ್ತಾರೆ. ಅವರನ್ನು ವಚನ ಪಿತಾಮಹ ಹಳಕಟ್ಟಿ ಅಂತವರು ನನ್ನ ಪತ್ರಿಕೆಗೆ ಸಂಪಾದಕನಾಗಿ ಕೆಲಸ ಮಾಡು ಅಂತ ಹೇಳ್ತಾರೆ. ಅವರನ್ನು ಈ ನಾಡಿನ ಸಾಹಿತಿಗಳು ಈ ಪುಸ್ತಕಕ್ಕೆ ನೀವೇ ಮುನ್ನುಡಿ ಬರೀಬೇಕು ಅಥವಾ ಹಿನ್ನುಡಿ ಬರೀಬೇಕು ಅಂತ ತುಂಬ ಪ್ರೀತಿಯ ಒತ್ತಾಯ ಮಾಡ್ತಾರೆ. ನಾಡಿನ ಹೆಸರಾಂತ ಸಾಹಿತಿಗಳು ಇವರ ಸಂಪರ್ಕದಲ್ಲಿದ್ದಾರೆ ಇವತ್ತಿಗೂ ಕೂಡ. ನಾಡಿನ ಹೆಸರಾಂತ ಕನ್ನಡ ಪ್ರಿಯರು, ಭಾಷಾ ಪ್ರಿಯರು, ಸಾಹಿತ್ಯದ ಒಲವು ಇರುವವರು, ಇವರೆಲ್ಲರಿಗೂ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಈ ವಿಶೇಷ ವ್ಯಕ್ತಿತ್ವದ, ಬಹುಶಃ ಅವ್ರ ವಯಸ್ಸು ಈಗ 94. ಎಲ್ಲೋ ಹಾವೇರಿ, ಎಲ್ಲೋ ಧಾರವಾಡ, ಅಲ್ಲಿಂದ ಬಿಜಾಪುರ, ಹೀಗೆ ಎಲ್ಲೋ ಶಿರೂರು, ಬಾಗಲಕೋಟೆ ಜಿಲ್ಲೆಯ ಅಂದರೆ ಆಗಿನ ಅವಿಭಜಿತ ಬಿಜಾಪುರ ಜಿಲ್ಲೆಯ ಈಗಿನ ಬಾಗಲಕೋಟೆ ಶಿರೂರಿನಲ್ಲಿ ಅಕ್ಟೋಬರ್ 10, 1928ರಲ್ಲಿ ಇವರ ಜನನ. ಇವರ ತಂದೆ ಹೆಸರು ನೀಲಪ್ಪ, ತಾಯಿ ಹೆಸರು ದೊಡ್ಡವ್ವ. ಹೆಸರಿನಷ್ಟೇ ವಿಶಾಲ ಮನಸ್ಸುಳ್ಳಂಥ ತಾಯಿ. ಇವರ ಕನಸುಗಳಿಗೆ ಒಂದು ಸೀಮಿತ, ಯಾಕಂದರೆ ಬಡತನ. ಅಂಥದ್ರಲ್ಲಿ ಈ ವ್ಯಕ್ತಿ ಹೆಸರು ಅದು ಹೇಗಿಟ್ಟರು ಗೊತ್ತಿಲ್ಲ. ಅವರು ಮಹಾಂತ ಅಂತ ಇಟ್ಟರು. ಮಹಾಂತ ಅಂದರೆ ಅಲ್ಪಕತೆಗೆ ಅಥವಾ ಅಲ್ಪತನಕ್ಕೆ ಅಥವಾ ಸಣ್ಣತನಕ್ಕೆ ಅಲ್ಲಿ ಜಾಗನೇ ಇಲ್ಲ. ಬೆಳೆದಂತೆ ಇವತ್ತಿಗೂ ಕೂಡ ಅವರ ವ್ಯಕ್ತಿತ್ವದಲ್ಲಿಯೂ ಕೂಡ ಸಣ್ಣತನಕ್ಕೆ ಒಂದು ಚೂರು ಜಾಗಿಲ್ಲ. ಅಂಥ ವ್ಯಕ್ತಿತ್ವದ ಮಹಾಂತ ಅಡ್ಡ ಹೆಸರು ಗುಲಗಂಜಿ, ಅಂದರೆ ಶ್ರೀ ಮಹಾಂತ ನೀಲಪ್ಪ ಗುಲಗಂಜಿ. ಮಹಾಂತ ಗುಲಗಂಜಿ ಅಂದರೆ ನಾಡಿನ ಹೆಸರಾಂತ ಸಾಹಿತಿಗಳಿಗೆ ಸಾಹಿತ್ಯದ ವಲಯದಲ್ಲಿ ಅಥವಾ ಸಾರಸ್ವತ ಲೋಕದಲ್ಲಿ ಅತ್ಯಂತ ಪರಿಚಿತವಾಗುವಂಥ ಹೆಸರು. ಇವ್ರ ಕುರಿತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವರು ಯಾವ ಕೃತಿಗಳು ಬರೆದಿಲ್ಲ, ಇವ್ರಿಗೆ ಯಾವ ಪ್ರಶಸ್ತಿಗಳು ಬಂದಿಲ್ಲ. ಅಂದರೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು, ದೊಡ್ಡ ದೊಡ್ಡ ಪ್ರಶಸ್ತಿಗಳಿಂದ ಇವರು ಹೆಸರುವಾಸಿಯಾಗಿಲ್ಲ. ಆದರೆ ಎಲ್ಲ ಅರ್ಹತೆ ಇವರಿಗಿದೆ. ನಾನಾಗಲೇ ಹೇಳಿದ್ನಲ್ಲ, ನಾಡಿನ ಹೆಸರಾಂತ ಸಾಹಿತಿಗಳು ಇವರ ಆ ಪುಸ್ತಕಕ್ಕೆ, ಅವರ ಕೃತಿಗೆ ಇವರೇ ಹಿನ್ನುಡಿ ಬರೀಬೇಕು, ಇವರೇ ಮುನ್ನುಡಿ ಬರೀಬೇಕು ಅಂತ ಹಿಂಬಾಲು ಬೀಳ್ತಿದ್ರು. ಅಂಥ ವ್ಯಕ್ತಿತ್ವದ ಶಿಕ್ಷಕ ಇವರು. ಹೆಸರಿಗೆ ತಕ್ಕಂತೆ ಮಹಾಂತ, ಹೆಸರಿಗೆ ತಕ್ಕಂತೆ ಗುಲಗಂಜಿ. ಗುಲಗಂಜಿ ತಾವು ಕೇಳಿದ್ದೀರಿ ಅಥವಾ ನೋಡಿರಬಹುದು. ಅದರ ಬಣ್ಣ ಯಾವುದೇ ಇರಲಿ, ಅದರ ತೂಕ ಮಾತ್ರ ಅಷ್ಟೇ. ಬಹುಶಃ ನಾವು ಈ ಪತ್ತಾರಕಿಯ ಭಾಷೆಯಲ್ಲಿ ಹೇಳೋದಾದರೆ ಗುಲಗಂಜಿ ಸುಮಾರು ಒಂದು 7 ಅಥವಾ 8 ಗುಲಗಂಜಿ ಸೇರಿದ್ರೆ ಒಂದು ಮಾಸಿ ಬಂಗಾರ ಬರ್ತದ ಅಂತ ಕೇಳ್ತಿದ್ದು. ಅಂದರೆ ತೂಕ ಮಾಡೋದಕ್ಕೆ ಬಳಸ್ತಕ್ಕಂಥದ್ದು ಅದು. ಯಾವುದನ್ನು ತೂಕ ಮಾಡೋದಕ್ಕೆ ಅಂತಂದರೆ ಬಂಗಾರವನ್ನು ತೂಕ ಮಾಡೋದಕ್ಕೆ ಬಳಸುವಂಥ ಹೆಸರು, ಆ ವಸ್ತುವಿನ ಹೆಸರು ಗುಲಗಂಜಿ. ಇವರ ವ್ಯಕ್ತಿತ್ವದಲ್ಲೂ ಇದೆಯಲ್ಲ ಈ ಗುಲಗಂಜಿ ಅನ್ನೋ ಶಬ್ದ, ಇದು ಕೇವಲ ಬಂಗಾರದೊಂದಿಗೆ ಮಾತ್ರ ತೂಕ ಮಾಡಲು ಸಾಧ್ಯ ಇವರ ವ್ಯಕ್ತಿತ್ವ, ಇನ್ಯಾವುದು ಕಸ ಅಥವಾ ಕಬ್ಬಿಣಕ್ಕಲ್ಲ. ಅಂಥ ಮಹಾಂತ ಗುಲಗಂಜಿ ವಿಜಯಪುರದಲ್ಲಿ ವಾಸವಾಗಿದ್ದಾರೆ. 94ರ ವಯಸ್ಸಿನಲ್ಲಿಯೂ ಕೂಡ ಅತ್ಯಂತ ಉತ್ಸಾಹದಿಂದ ಸಾಹಿತ್ಯದ ಕುರಿತು ಮಾತನಾಡ್ತಾರೆ. ಹಾವೇರಿಯ ಹೈಸ್ಕೂಲಿನಲ್ಲಿ ಹರ್ಡೇಕರ್ ಮಂಜಪ್ಪನವರ ಒಂದು ಭಾಷಣ, ಖಾದಿದಾರಿ, ದೇಶಭಕ್ತಿ ಇವುಗಳಿಗೆ ಒತ್ತು ಕೊಡ್ತಕ್ಕಂಥ ರಾಷ್ಟ್ರದೃಷ್ಟಾರ ಅಂತ ಕರಿತೀವಿ ನಾವು ಹರ್ಡೇಕರ್ ಮಂಜಪ್ಪನವರಿಗೆ.
ಅಂಥವರ ಭಾಷಣ ಕೇಳಿದ ಮಹಂತ ಗುಲ್ಗಂಜಿ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗಲೇ ಆ ಭಾಷಣದ ಪರಿಣಾಮ, ನಂತರ ಅಲ್ಲೊಂದು ಗೆಳೆಯರ ಬಳಗದ ಉದ್ಘಾಟನೆ, ಅದರೊಂದಿಗೆ ಸಾಹಿತ್ಯದ ಅಭಿರುಚಿ ಸಣ್ಣದಾಗಿ ಬೆಳೀತಾ ಇತ್ತು. ತಾವು ಆ ಭಾಷಣದ ಪ್ರೇರಣೆಯಿಂದ ಖಾದಿಯನ್ನೇ ತೊಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಮಹಾನ್ ವ್ಯಕ್ತಿಗಳ ಸಂಪರ್ಕ, ಅವರ ಮಾತುಗಳಿಂದ ಪ್ರೇರೇಪಿತಗೊಂಡಂಥ ಮಹಂತ ಗುಲ್ಗಂಜಿ ಹೈಸ್ಕೂಲ್ನಿಂದ ಅವರ ಪಯಣ, ಸಾಹಿತ್ಯದ ಪಯಣ ಶುರು ಆಗ್ತದೆ. ಆದರೆ ಇದಕ್ಕಿಂತ ಮುಂಚೆ ಅತ್ಯಂತ ಮಹತ್ವದ ವಿಷಯವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಲೇಬೇಕು. ನಾವೆಲ್ಲ ಶಾಲೆ ಕಲಿತಿದ್ದೀವಿ, ಅಥವಾ ಶಾಲೆಯಿಂದ ಶಾಲೆಗೆ ಹೋಗಿದ್ದೀವಿ, ಊರಿಂದ ಊರಿಗೆ ಹೋಗಿದ್ದೀವಿ. ಇಲ್ಲಿ ಹಾಗಾಗಿಲ್ಲ. ಅಲ್ಲಿ ನಮ್ಮ ತಂದೆ ತಾಯಿ ವರ್ಗಾವಣೆ ಆದರೆ ಇನ್ನೊಂದು ಊರಿಗೆ ಹೋಗ್ತೀವಿ, ಅಥವಾ ಆ ಶಾಲೆ ಬೇಡವಾಗಿದ್ದರೆ ಇನ್ನೊಂದು ಶಾಲೆಗೆ ಹೋಗ್ತೀವಿ. ಇಲ್ಲಿ ಹಾಗಾಗಿಲ್ಲ. ಇವರು ತಮ್ಮ ಶಿಕ್ಷಕರಿಗೆ ಎಷ್ಟು ಅಚ್ಚುಮೆಚ್ಚಿನ ಶಿಷ್ಯ ಆಗಿದ್ದರು ಅಂತಂದರೆ, ಆ ಶಿಕ್ಷಕ ಅಲ್ಲಿಂದ ವಿಜಯಪುರಕ್ಕೆ ವರ್ಗಾವಣೆಗೊಂಡ್ರೆ ಇವರನ್ನೂ ಕರೆದುಕೊಂಡು ಬರ್ತಾರೆ, ಇನ್ಯಾವುದೋ ಊರಿಗೆ ಹೋದರೂ ಸಹಿತ ಇವರನ್ನು ಕರೆದುಕೊಂಡೇ ಹೋಗ್ತಾರೆ. ನೋಡ್ರಿ, ಇದು ಹೇಗಿರ್ಬೋದು. ಇದು ಪ್ರಾಥಮಿಕ ಹಂತದಲ್ಲಿ ನಾನು ಹೇಳೋ ಈ ಮಾತು. ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಯನ್ನು ತನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗಿ, ಯಾಕೆಂದರೆ ಅಥವಾ ಆ ಮಗುವಿನ ಉತ್ಸಾಹ, ಆ ಕಲಿಬೇಕನ್ನುವಂಥ ಆ ಕಳಕಳಿ, ನಾನು ಓದಬೇಕು, ಇನ್ನೂ ಏನೋ ಪ್ರೌಢಿಮೆಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಏನಿದೆ ಆ ಕನಸಿತ್ತಲ್ಲ, ಆ ಕನಸಿಗೆ ಅತ್ಯಂತ ನಿಷ್ಕಳಂಕ ಮನಸ್ಸಿನಿಂದ ನೀರು ಎರೆದವರು ಆ ಶಿಕ್ಷಕ. ಹೀಗಾಗಿಯೇ ಮುಂದೆ ಇವರು ಕೂಡ ಶಿಕ್ಷಕರಾಗ್ತಾರೆ ಅನ್ನುವಂಥ ಮಾತನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಅಂದರೆ ಒಬ್ಬ ಶಿಕ್ಷಕನ ಪರಿಣಾಮ ಇನ್ನೂ ಮಗುವಿನ ಮೇಲೆ ಅಥವಾ ಇನ್ನೊಬ್ಬರ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ ಅಂತಂದರೆ, ಇದು ಒಂದು ಉದಾಹರಣೆ ಸಾಕು. ಈ ವ್ಯಕ್ತಿ ಕೇವಲ ಶಿಕ್ಷಕನಾಗೋದಿಲ್ಲ, ಶಿಕ್ಷಣ ಇಲಾಖೆಗೆ ಸೇರ್ಪಡೆಗೊಳ್ತಾರೆ. ಅಲ್ಲಿ ಕರ್ಣಿಕರ್ ಅಂತ ಒಂದು ಕೆಲಸ, ಹುದ್ದೆ ಅದು ವಿಜಯಪುರದ ಬಹುಶಃ ಶಿಕ್ಷಣ ಇಲಾಖೆಯ ಒಂದು 4 ಹುದ್ದೆಗಳಲ್ಲಿ ಇವರು ಒಬ್ಬರು, ಇವ್ರದ್ದು ಒಂದು ಹುದ್ದೆ ಅದು. ನಂತರ ಬಂದಂಥ ಆ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕರ ಆಡಳಿತದಲ್ಲಿ ಅತ್ಯಂತ ಸುವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ, ಅದು ಬರವಣಿಗೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಆ ಬರವಣಿಗೆಯಲ್ಲಿ ವ್ಯಾಕರಣ ಆಗಿರ್ಬೋದು, ಫೈಲುಗಳ ಸಂಗ್ರಹ ಇರ್ಬೋದು, ಆ ಅಚ್ಚುಕಟ್ಟುತನಕ್ಕೆ, ಪ್ರಾಮಾಣಿಕತೆಗೆ, ಶ್ರದ್ಧೆಗೆ ಇವರು ಅತ್ಯಂತ ಹೆಸರುವಾಸಿ. ಯಾವುದೇ ಸಮಸ್ಯೆ ಬಂದರೂ ಅಲ್ಲಿ ಗುಲ್ಗಂಜಿ ಬೇಕು. ಶಿಕ್ಷಣ ಇಲಾಖೆಯಲ್ಲಿ ಏನೇ ತೊಂದರೆ ಬಂದರೂ ಅದಕ್ಕೆ ಮಹಂತ ಗುಲ್ಗಂಜಿಯವರ ಹತ್ರ ಉತ್ತರ. ಹೀಗಾಗಿಯೇ ಎಲ್ಲ ಶಿಕ್ಷಕರಿಗೆ ಅವರು ಚಿರಪರಿಚಿತರಾಗ್ತಾರೆ, ಆ ಅಭಿಮಾನಕ್ಕೆ, ಗೌರವಕ್ಕೆ ಪಾತ್ರ ಆಗ್ತಾರೆ. ಒಬ್ಬ ಕರ್ಣಿಕನಾಗಿ ನಂತರ ಅದೇ ಇಲಾಖೆಯಲ್ಲಿ ಮತ್ತೆ ಪ್ರಮೋಷನ್, ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾರೆ. ನಂತರ ಜಮಖಂಡಿಗೆ ಅಲ್ಲೊಂದು ತರಬೇತಿ, ಕನ್ನಡ ಭಾಷೆ ಬರದೇ ಇರುವಂಥ ಅಧಿಕಾರಿಗಳಿಗೆ, ಶಿಕ್ಷಕರಾಗಿರ್ಬೋದು, ಬೇರೆ ಬೇರೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಅಂದರೆ ಇದು ಗಡಿನಾಡು ಇರೋದರಿಂದ, ಜಮಖಂಡಿ ಅಥವಾ ಬಿಜಾಪುರ ಇದೇನಿದೆಯಲ್ಲ, ಇದು ಗಡಿನಾಡು. ಈ ಗಡಿನಾಡಿನ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಅನ್ಯ ಭಾಷೆಯ ಅಧಿಕಾರಿಗಳಿಗೆ ಕನ್ನಡದಲ್ಲಿ ತರಬೇತಿ ಕೊಟ್ಟು, ಕನ್ನಡ ಭಾಷೆಯಲ್ಲಿ ಪ್ರೌಢಿಮೆಯನ್ನು ಬೆಳೆಸ್ಕೊಳ್ಳತಕ್ಕಂಥ ಶಿಕ್ಷಣ ಕೊಟ್ಟಿದ್ದು ಮಹಂತ ಗುಲ್ಗಂಜಿ. ಆ ಚಿತ್ರವನ್ನು ನಾವು ನೋಡಬಹುದು. ಹಾವೇರಿ ಅಗದಿ ಶ್ರೇಷ್ಠವಾದ ಶಿಕ್ಷಣವನ್ನು ಕೊಡುವಂಥ ಹೈಸ್ಕೂಲ್ ಆಗಿತ್ತು. ಅಲ್ಲಿ ರಾಚಪ್ಪ ಕುಪ್ಸದ, ಬೆಂಗೇರಿ ಹುಚ್ಚರಾಯರು, ಆಮೇಲೆ ನಮ್ಮ ವರದರಾಜ ಹುಯಿಲುಗೋಳರವರು ಮತ್ತು ವರಗಿರಿ ಮಾರ್ತಂಡರಾಯರಂಥ ಶಿಕ್ಷಕರು ಅಲ್ಲೇ ಇದ್ದುದರಿಂದ, ಅವರ ಸಹಾಯದಿಂದ, ಅವರ ಸದುಪಯೋಗದಿಂದ ನಾನು ಮ್ಯಾಟ್ರಿಕ್ ಪರೀಕ್ಷೆಯನ್ನು ಅಲ್ಲಿಂದ ಆದೆ. ಅದು ಆವಾಗ ಮುಂಬೈ ವಿಶ್ವವಿದ್ಯಾಲಯದವರು ಮ್ಯಾಟ್ರಿಕ್ ಪರೀಕ್ಷೆಯನ್ನು ನಡೆಸ್ತಾ ಇದ್ದರು. ಅದೇ ನಾನು ಪ್ರವೇಶ ಮಾಡಿದ ವರ್ಷವೇ ಅಲ್ಲಿ ಆಮೂರವರು
ಅರ್ಚಕರು ಅವರು ಯೂನಿವರ್ಸಿಟಿಗೆ ಮೊದಲನೇ ಮತ್ತು ಒಂಬತ್ತನೆಯ ರ್ಯಾಂಕ್ ಪಡೆದು ತೇರ್ಗಡೆಯಾಗಿದ್ದರು. ಹೀಗಾಗಿ ಆ ಹೈಸ್ಕೂಲಿನ ಕೀರ್ತಿ ಮುಂಬೈ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಅಂತ ಶಿಕ್ಷಕರಿಂದ ನಾನು ಶಿಕ್ಷಣ ಪಡೆದು ಬಂದೆ. ಮುಂದೆ ಇಲ್ಲಿ ಮ್ಯಾಟ್ರಿಕ್ದ ನಂತರ ಮ್ಯಾಟ್ರಿಕ್ ಪರೀಕ್ಷೆ ಅದೇ ಕೊನೆಯದು. ಮುಂದೆ ಮ್ಯಾಟ್ರಿಕ್ ಪರೀಕ್ಷೆ ಯೂನಿವರ್ಸಿಟಿ ನಡೆಸ್ತಾ ಇದ್ದರು, ಮುಂಬೈ ಯೂನಿವರ್ಸಿಟಿ. ಆದರೆ ರಾಜಕೀಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಮೂಲಕ ಆ ಪರೀಕ್ಷೆಯನ್ನು ಸರ್ಕಾರವೇ ಮುಂದೆ SSLC ಅಂತ ನಡೆಸಿಕೊಂಡು ಬಂದಿತ್ತು. ಅದೇ ಪರೀಕ್ಷೆ ಮ್ಯಾಟ್ರಿಕ್ ಪರೀಕ್ಷೆ ಅದೇ ಕೊನೆಯದು 1948ರಲ್ಲಿ ಇದೆ. ಅಲ್ಲಿ ಹೈಸ್ಕೂಲ್ನಲ್ಲಿ ಸಾಹಿತ್ಯದ ಬಗ್ಗೆ ಭಾಳ ಒಳ್ಳೆ ವಾತಾವರಣ ಇತ್ತು. ಹೀಗಾಗಿ ಈಗ ನಾನು ಹೇಳಿದಂಥ ಶಿಕ್ಷಕರಿಂದ ನನಗೆ ಅಲ್ಲಿ ಇದು ಆಯಿತು. ಮತ್ತು ನಾನು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗಲೇ ಸಾಹಿತ್ಯದ ಕೃತಿಗಳನ್ನು ಓದ್ತಾ ಇದ್ದೆ. ಮತ್ತು ಹಳಕಟ್ಟಿಯವರು ಬರುವಂಥ ಪತ್ರಿಕೆಗಳನ್ನು ಓದುವುದರಿಂದ ನನಗೆ ಸಾಹಿತ್ಯದ ಅಭಿರುಚಿ ತಾನಾಗೇ ಇತ್ತು. ನನಗೆ ಬಿಜ್ಜರಿಗೆಯಲ್ಲಿ ಕಲಿಸಿದಂಥ ಶಿವಾನಂದ ಮಸಳಿಯವರು ಅವರು ಕವಿಗಳು, ಸಾಹಿತಿಗಳು ಆಗಿದ್ದರು. ಹೀಗಾಗಿ ನನಗೆ ಸಾಹಿತ್ಯದಲ್ಲಿ ಪ್ರೋತ್ಸಾಹ ಸಿಕ್ತು. ಅದನ್ನು ಬೆಳೆಸಿಕೊಂಡು ಬಂದೆ. ಮತ್ತು ನಮ್ಮ ಈ ಸಾಮಾನ್ಯವಾಗಿ ನಾನು ಹೈಸ್ಕೂಲ್ನಲ್ಲಿ ಇದ್ದಾಗಲೇ ಶರತ್ ಚಂದ್ರರು, ಚಟರ್ಜಿಯವರ ಮತ್ತು ನಮ್ಮ ಬೆಟಗೇರಿ ಕೃಷ್ಣ ಶರ್ಮರ ಪುಸ್ತಕಗಳನ್ನು ನಾನು ಒಳ್ಳೆ ಆಸಕ್ತಿಯಿಂದ ಓದಿದ್ದರಿಂದ ಅದು ಕೂಡ ನನ್ನ ಬರವಣಿಗೆಗೆ ಸಹಾಯವಾಯಿತು. ಇಂಥ ಮಹಾಂತ ಗೊಲಗಂಜಿ ಒಂದು ವಾಚನಾಲಯವನ್ನು ವಿಜಯಪುರದಲ್ಲಿ ಮಾಡ್ತಾರೆ. DS ಕರ್ಕಿ ಅಂಥವರು ಆ ಲೈಬ್ರರಿ ನೋಡಬೇಕು ಅಂತ ಬರ್ತಾರೆ. ಆ ಪುಸ್ತಕ ಮಳಿಗೆ ಹೇಗಿದೆ ಅಂತ ನೋಡಬೇಕು ಅಂತ ಬರ್ತಾರೆ. ಅದು ಆಶಾ ಪುಸ್ತಕಾಲಯ. ನಾವೆಲ್ಲ ನೋಡಿಲ್ಲ ಬಹುಶಃ ಅದು. ಆಗ ವಿಜಯಪುರದ ಹೃದಯ ಭಾಗವಾಗಿರುವಂಥ ಗಾಂಧಿ ಚೌಕಿನಲ್ಲಿ ಅದು ಇತ್ತಂತೆ. ಅಲ್ಲಿ ಪ್ರಮುಖ ಸಾಹಿತಿಗಳೆಲ್ಲ ಬಂದು ಹೋಗಿದ್ದು ಉದಾಹರಣೆಗಳಿವೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಇವರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ, ಕರ್ಣಿಕರಾಗಿ ಶಿಕ್ಷಣ ಇಲಾಖೆಗೆ ಬರ್ತಾರೆ, ಸೂಪರಿಂಟೆಂಡೆಂಟ್ ಆಗ್ತಾರೆ, ತರಬೇತಿದಾರರಾಗ್ತಾರೆ. ಹೀಗೆ ಬೆಳೀತಾ ಬೆಳೀತಾ ಬೇರೆ ಬೇರೆ ಪತ್ರಿಕೆಗಳಿಗೆ ಇವರು ಲೇಖನಗಳನ್ನು ಕಳಿಸ್ತಾರೆ. ಮತ್ತು ಬರೆಯುವವರನ್ನು ಸ್ವಲ್ಪ ಸಾಹಿತ್ಯದ ಬಗ್ಗೆ, ಬರವಣಿಗೆ ಬಗ್ಗೆ ಪ್ರೀತಿ ಇರುವವರನ್ನು ಹೇಳ್ತಿದ್ರು, ನೀನು ಈ ಪತ್ರಿಕೆಗೆ ಬರಿ, ನೀನು ಹೀಗೆ ಬರಿ, ಹಾಗೆ ಬರಿ ಅಂತೇಳಿ. ಉಳಿದವ್ರನ್ನ ಪ್ರೋತ್ಸಾಹ ಕೊಡ್ತಾ ಇವರು ಕೂಡ ಒಂದು ಪತ್ರಿಕೆ ನಾವು ಕೇಳಿದ್ದೀವಿ, ನಮ್ಮ ನಾಡೋಜ ಪಾಟೀಲ್ ಪುಟ್ಟಪ್ಪನವರ ಪ್ರಪಂಚ ಆಗಿರ್ಬೋದು, ಅಥವಾ ಅದಕ್ಕಿಂತ ಮುಂಚೆನೇ ಅದು ಸ್ವಲ್ಪ ದಿನ ಆಯುಷ್ಯ ಹೊಂದಿರುವಂಥ ಸಂಗಮ್ ಡೈಜೆಸ್ಟ್ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಕೂಡ ಇವರು ಬರೆಯೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಯಾಕೆ, ನಮ್ಮ ಶ್ರೀ ಹುಳ್ಳಿ ಗದಗಪ್ಪನವರು ಅಂತೇಳಿ ಸಾಹಿತಿಗಳು, ಪತ್ರಕರ್ತರು, ಅವ್ರದ್ದೊಂದು ಪತ್ರಿಕೆ ಅಂಕುಶ. ಆ ಪತ್ರಿಕೆಯಲ್ಲಿ ಕೂಡ ಬಹುಶಃ 1950 ಇರ್ಬೋದೇನೋ. ಆ ಪತ್ರಿಕೆ ಕೂಡ ಇವರು ಆ ವಾರ ಪತ್ರಿಕೆ ಆಗಿರೋದ್ರಿಂದ ಅಲ್ಲಿ ಒಂದು ಅಂಕಣ ಪ್ರಾರಂಭ ಮಾಡ್ತಾರೆ. ಎಲ್ಲ ಸಾಹಿತಿಗಳು ಸೇರಿ ಅಂಕಣಕ್ಕೊಂದು ಹೆಸರು ಇಡಬೇಕಲ್ಲ. ಮಹಾಂತ ಗೊಲಗಂಜಿ ಚೆನ್ನಾಗಿ ಬರೀತಾರೆ, ಬಟ್ ಅಂಕಣಕ್ಕೊಂದು ಹೆಸರು ಬೇಕಲ್ಲ. ಎಲ್ಲರೂ ಬೇರೆ 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 ಹೆಸರುಗಳು ಹೇಳ್ತಾರೆ. ಅದರಲ್ಲಿ ಒಂದು ಹೆಸರು, ಅಂಕಣದ ಹೆಸರೇ ಗೊಲಗಂಜಿ. ಅಂದರೆ ಸಾಹಿತಿಗಳಿಗೆ ಅವರು ಎಷ್ಟು ಪ್ರಿಯರಾಗಿದ್ದರು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಂಕುಶ ಪತ್ರಿಕೆಯಲ್ಲಿ ಗುಲಗಂಜಿ ಅನ್ನುವ ಅಂಕಣದಲ್ಲಿ ಇವರು ತಮ್ಮ ಬರಹಗಳನ್ನು ಪ್ರಕಟಿಸ್ತಾರೆ. ಇವರ ಪುಸ್ತಕಗಳು ಯಾಕೆ ಬಂದಿಲ್ಲ ಅಂತಂದರೆ, ಬಹುಶಃ ಅವರು ಕರ್ಣಿಕರಾಗಿ ಕೆಲಸ ಮಾಡಿರೋದ್ರಿಂದ. ಅಂದರೆ ಆಡಳಿತದಲ್ಲಿ ಕೆಲಸ ಮಾಡೋರಿಗೆ ಬರವಣಿಗೆ ಸಮಯ ಸಿಗೋದಿಲ್ಲ, ಅಥವಾ ಬರವಣಿಗೆ ಮಾಡೋರಿಗೆ ಆಡಳಿತ ಮಾಡೋಕ್ಕೆ ಬರೋದಿಲ್ಲ.
ಮತ್ತು ಇವರು ಅತಿ ಹೆಚ್ಚು ಸಮಯ ಕಳೆದಿದ್ದೆ ಬರೆಯುವವರನ್ನು ಪ್ರೋತ್ಸಾಹಿಸುವುದರಲ್ಲಿ, ಕನ್ನಡದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರಿಂದ ತಾವು ಸ್ವಂತ ಪುಸ್ತಕವನ್ನು ಮಾಡಲೇ ಇಲ್ಲ. ಬರಹಗಳು ಸಾಕಷ್ಟು ಬರೆದರು, ಆದರೆ ಒಂದು ಕೃತಿ ರೂಪದಲ್ಲಿ ಹೊರ ಬರಲೇ ಇಲ್ಲ. ಅದಕ್ಕೆ ನಮ್ಮ ಆತ್ಮೀಯ ಸಾಹಿತಿ ರಮೇಶ್ ಕೋಟ್ಯಾಳ್ ಅವರು ಇವರು ಕುರಿತು ಬರೆಯುವಾಗ ಒಂದು ವ್ಯಾಖ್ಯಾನ ಬರೀತಾರೆ. ಇವರ ಪ್ರಾಮಾಣಿಕತೆಗೆ ಇದು ಸಾಕ್ಷಿ. ಇವರು ಶಿಕ್ಷಕ ವೃತ್ತಿಗೆ ಸೇರುವ ಸಂದರ್ಭದಲ್ಲಿ ಎಷ್ಟು ಬಡತನವಿತ್ತೋ, ಇವ್ರ ಬದುಕಿನಲ್ಲಿ ಇವ್ರ ಜೀವನದಲ್ಲಿ ಎಷ್ಟು ಬಡತನ ಇತ್ತೋ ಅಷ್ಟೇ ಬಡತನ ನಿವೃತ್ತಿಯ ಸಂದರ್ಭದಲ್ಲಿಯೂ ಇತ್ತು. ವಿಜಯಪುರ ನಗರದ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಮಹಾಂತ ಗುಲ್ಗಂಜಿಯವರು ನಮ್ಮಂಥ ಯುವ ಸಾಹಿತಿಗಳಿಗೆ ಒಂದು ಪ್ರೇರೇಪಣೆಯಲ್ಲದೆ ಒಂದು ನಮ್ಮ ಮೇಲೆ ಪ್ರಭಾವ ಬೀರುವಂಥ ವ್ಯಕ್ತಿತ್ವ ಅವರದಾಗಿದೆ. ಸಾಹಿತಿಯಾಗಿ ಸಾಕಷ್ಟು ಯುವ ಪ್ರತಿಭೆಗಳನ್ನು ಬೆಳೆಸುವಂಥ ಚಿಂತನೆಯಲ್ಲಿ ಮತ್ತು ನಿರಂತರವಾಗಿ ಸಾಂಸ್ಕೃತಿಕ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಜೊತೆಗೆ ಶಿಕ್ಷಕರಾಗಿ ಆದರ್ಶಪ್ರಾಯವಾಗಿರ್ತಕ್ಕಂಥ ಒಬ್ಬ ಶಿಕ್ಷಕರಾಗಿ, ಜೊತೆಗೆ ಜಿಲ್ಲೆಯಲ್ಲಿ ಸತ್ಸಂಗದ ಜೊತೆಗೆ ಸದ್ಗುಣಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು. ನಿರಂತರವಾಗಿ 94 ವಯಸ್ಸು ಇಳಿ ವಯಸ್ಸು ಇದ್ದರೂ ಸಹ ಎಳೆಯರ ಜೊತೆ ಹಾಸ್ಯ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆ ಸಂವಾದಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಯುವ ಗುಣವನ್ನು ಹೊಂದಿರತಕ್ಕಂಥ ಹಿರಿಯ ಸಾಹಿತಿ. ಅವರಿಗೆ ಇನ್ನೂ ಹೆಚ್ಚು ದೇವರು ಆಯುಷ್ಯವನ್ನು ನೀಡಿ ಜಿಲ್ಲೆಯ ಸಾಹಿತ್ಯ ಹಾಗೂ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕ ಚಿಂತನೆಗಳೆಡೆಗೆ ಮತ್ತು ಶರಣರ ಚಿಂತನೆಯೆಡೆಗೆ ಜಿಲ್ಲೆಯನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ತಿಳಿದಂಥ ವಿಷಯ. ನಾನು ಬಡವಿಯಾದ ಬಡವ ಒಲವೇ ನಮ್ಮ ಬದುಕು. ಅಂದರೆ ಈ ಮನುಷ್ಯ ಏನೂ ಗಳಿಸಲಿಲ್ಲ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಸರ್ ಭೇಟಿ ಆದಾಗ ಒಮ್ಮೆ ಸರ್ ಗಳಿಸಿದ್ದು ಏನು ಅಂತಂದರೆ ಅಂಬಲಿ, ಕಂಬಳಿ ಮತ್ತು ಪುಸ್ತಕ, ಇದು ಇವರ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ ದೂರನೇ ತಳ್ಳಿದವರು. ಇಂಥ ಮಹಾಂತ ಗುಲ್ಗಂಜಿಗೆ ಬಹುಶಃ 90ರ ಅವರ ವಯಸ್ಸಿನಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದಂಥ BLD ಸಂಸ್ಥೆಯವರು, ಪ್ರೊಫೆಸರ್ ಕನ್ಮಡಿಯವರು, NG ಕರೂರಂಥ ಶಿಕ್ಷಣ ತಜ್ಞರು, ಸುಮಾರು ಜನ ಸಾಹಿತಿಗಳು, ಮಹಾನುಭಾವರೆಲ್ಲರೂ ಸೇರಿ ಆ ಸಂಸ್ಥೆಯ ಅಡಿಯಲ್ಲಿ ಇವರಿಗೊಂದು ಗ್ರಂಥ ಅರ್ಪಣೆ ಮಾಡ್ತಾರೆ. ಅದು ಅಭಿನಂದನಾ ಗ್ರಂಥ ರೂಪದಲ್ಲಿ ಬಂದಿದೆ. ಅದು ಹೆಸರು ಕೂಡ ಅಷ್ಟೇ ಔಚಿತ್ಯಪೂರ್ಣವಾಗಿರುವಂಥದ್ದು. ಯಾಕಂದರೆ ಇದೀಗೆಲ್ಲ ಹೇಳಿದ್ನಲ್ಲ, ಇದಕ್ಕೊಂದು ತಲೆ ಬರಹ ಕೊಡ್ಬೋದಾಗಿದ್ದರೆ ಅದು ಬಹುಶಃ ಮೌನ ಸಾಧಕ ಅಂತ ಕೊಡಬಹುದು. ಆ ಅಭಿನಂದನಾ ಗ್ರಂಥದ ಹೆಸರು ಕೂಡ ಮೌನ ಸಾಧಕ. ಇವ್ರ ಪುಸ್ತಕದ ಪ್ರೀತಿ ಎಷ್ಟಿತ್ತು ಅನ್ನೋದಕ್ಕೊಂದು ಉದಾಹರಣೆ. ದೆಹಲಿಯಿಂದ ವಿಜಯಪುರದ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರ್ತದೆ. ಜಿಲ್ಲಾಧಿಕಾರಿಗಳೇ, ನಿಮ್ಮಲ್ಲಿ ಮಹಾಂತ ಗುಲ್ಗಂಜಿ ಅಂತ ಯಾರಾದರೂ ಇದ್ದಾರಾ? ಇದ್ದರೆ ದಯವಿಟ್ಟು ತಿಳಿಸಿ, ನಾನು ಅವರನ್ನು ಕಾಣಬೇಕು. ನಾನು ಹೇಳ್ತಾ ಇರೋ ಮಾತು ಬಹುಶಃ 30 ದಶಕಗಳ ಹಿಂದಿನ ಮಾತು. ಆಗ ಜಿಲ್ಲಾಧಿಕಾರಿ ಹುಡುಕೋಕೆ ಶುರು ಮಾಡ್ತಾರೆ. ಹೌದು, ಶಿಕ್ಷಣ ಇಲಾಖೆಯಲ್ಲಿ ಒಬ್ಬರು ಇದ್ದಾರೆ, ಮಹಾಂತ ಗುಲ್ಗಂಜಿ ಇವರೇ ಅಂತ ಗೊತ್ತುಪಡಿಸಿಕೊಂಡು ಅವ್ರಿಗೆ ಮತ್ತೆ ದೆಹಲಿಗೆ ಪತ್ರ ಬರೀತಾರೆ ಜಿಲ್ಲಾಧಿಕಾರಿ. ಹೌದು, ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅವರು, ಹಾಗಿದ್ರೆ ನಾನು ಅವ್ರನ್ನ ಭೇಟಿ ಮಾಡಬೇಕು. ಮತ್ತೆ ಒಂದು ಪತ್ರ ಬರ್ತದೆ. ಗುಲ್ಗಂಜಿಯವರ ಮನೆಗೆ ಜಿಲ್ಲಾಧಿಕಾರಿ ಆಫೀಸಿನ ಅಧಿಕಾರಿಗಳು ಹೋಗ್ತಾರೆ. ಬಾಡಿಗೆ ಮನೆ, ಅಲ್ಲೊಂದು ಏರಿಯಾ, ಇಲ್ಲೊಂದು ಏರಿಯಾ, ಎಲ್ಲೋ ಟೇಜ್ರಿ, ಇನ್ನೊಂದು ಮಠಬದಿ, ಇನ್ಯಾವುದೋ ಗಲ್ಲಿ, ಇನ್ನೊಂದು ಗಚ್ಚಿನ ಕಟ್ಟಿ, ಹೀಗೆಲ್ಲ ವಿಜಯಪುರದ ನಮ್ಮ ಶಿಕ್ಷಕರು ಹಾಗೇರಿ. ಯಾಕಂದ್ರೆ ಮನೆ ಕಟ್ಟುವವರೆಗೂ ಅವರು ಸ್ಥಿರ ಇರಲ್ಲ. 30 ದಿನಗಳ ನಂತರ ಬರುವ ಪಗಾರಿನಲ್ಲಿಯೇ ಮನೆ ಸಾಗಿಸಬೇಕು. ಹೀಗಿರುವಾಗ ಇವರಿಗೆ ಪರ್ಮನೆಂಟ್ ಅಡ್ರೆಸ್ ಅನ್ನೋದು ಬಹಳ ಕಡಿಮೆ. ಇತ್ತೀಚೆಗೆ ಮನೆ ಕಟ್ಟಿಕೊಂಡಿದ್ದಾರೆ ಅಂತ ಕೇಳಿದ್ದೀವಿ ನಾವು.
ಗುಲ್ಗಂಜಿಯವರನ್ನು ಅಧಿಕಾರಿಗಳು ಹುಡುಕೊಂಡು ಹೋಗಿ ದೆಹಲಿಯಿಂದ ಯಾರೋ ನಿಮ್ಮನ್ನು ಭೇಟಿ ಆಗಬೇಕಂತೆ ಅವರು ಬರ್ತಾರೆ ಅಂಥೇಳಿ. ಇವರಿಗೆ ಮೊದಲೇ ಸಾಹಿತ್ಯದ ಗುಂಗಿನಲ್ಲಿ ಇರುವಂಥವರು. ಆ ಸಂಶೋಧಕ ಒಬ್ಬರು ದೆಹಲಿಯಿಂದ ಬರ್ತಾರೆ. ಮುಂದೆ ಕೆಲವು ದಿನಗಳ ನಂತರ ಅವರು ದೆಹಲಿಯಿಂದ ಬರ್ತಾರೆ, ವಿಜಯಪುರಕ್ಕೆ ಬಂದು ಎದಕ್ಕೆ ಬರ್ತಾರೆ ಅಂತಂದ್ರೆ ಕುತೂಹಲ. ಅವರೊಬ್ಬ ಸಂಶೋಧಕರಾಗಿದ್ದರು. ಸರ್ಕಾರ ಅವರಿಗೆ ಏನೋ ಒಂದು ಕೆಲಸ ವಹಿಸಿತ್ತು, ಬಹುಶಃ ಇಂಡಿಯನ್ ಕ್ರಿಮಿನಲ್ಸ್ ಅನ್ನೋ ವಿಷಯದ ಮೇಲೆ. ಭಾರತದಲ್ಲಿ ಅಪರಾಧಗಳು ಯಾವ್ಯಾವ ಹಂತದಲ್ಲಿ ಇವೆ, ಯಾವ್ಯಾವ ಪ್ರಕಾರಗಳಲ್ಲಿವೆ, ಯಾವ ರೀತಿ ಇದೆ, ಅದರ ಮಟ್ಟ ಯಾವ ರೀತಿ ಆಗ್ತಾ ಇದೆ, ಅದು ಹೆಚ್ಚು ಕಡಿಮೆ, ಯಾವ ಭಾಗದಲ್ಲಿ ಯಾವ ಪ್ರದೇಶದಲ್ಲಿ, ಇದರ ಅಧ್ಯಯನ ಆ ವ್ಯಕ್ತಿ ಮಾಡಬೇಕಾಗಿದೆ. ಅವರಿಗೆ ಕನ್ನಡ ಬರಲ್ಲ. ಆದರೆ ಗುಲ್ಗಂಜಿಯವರ ಹೆಸರು ವಿಜಯಪುರದಿಂದ ದೆಹಲಿಗೆ ಹೋಗಿದೆ ಅಂತಂದರೆ ಇದೊಂದು ಸಾಕಲ್ಲ ಅವರ ಪ್ರಸಿದ್ಧಿಗೆ. ಅವರು ಮಾಡುವ ಕಾಯಕಕ್ಕೆ ಸಿಕ್ಕ ಒಂದು ಬಹುಮಾನ ಅಥವಾ ಪ್ರಶಸ್ತಿ ಅನ್ಬೋದು. ಆ ವ್ಯಕ್ತಿ ಬಂದು ಇವ್ರ ಹತ್ರ ಕೇಳಿದ್ದು ಏನು ಅಂತಂದರೆ, ಸರ್ ಇಂಥದ್ದೊಂದು ಪುಸ್ತಕ ನಿಮ್ಮ ಹತ್ರ ಇದೆಯಾ, ಈ ವಿಷಯದ ಮೇಲೆ ನಿಮ್ಮ ಹತ್ರ ಪುಸ್ತಕಗಳು ಸಿಗ್ತಾವ, ದಯವಿಟ್ಟು ಕೊಡಿ ನನಗೆ ಅಂತ ಕೇಳಿಕೊಳ್ತಾನೆ. ಅಯ್ಯೋ ಅದಕ್ಕೇನಂತೆ, ನನ್ನ ಹತ್ರ ಪುಸ್ತಕಗಳಿವೆ ಸಾಕಷ್ಟು ಅಂತ ಆ ಪುಸ್ತಕವನ್ನು ಹುಡುಕಿ ತೆಗಿತಾರೆ. ಭಾರತದಲ್ಲಿ ಅಪರಾಧಗಳ ವಿಷಯದ ಮೇಲೆ ಇರ್ತಕ್ಕಂಥ ಪುಸ್ತಕ ಅದು. ಅವರ ಸಂಶೋಧನೆಗೆ ಕೇಂದ್ರ ಸರ್ಕಾರಕ್ಕೆ ಅದು ಒಪ್ಪಿಸಬೇಕಾಗಿರುವಂಥ ವಿಷಯಕ್ಕೆ ಇದು ಅತ್ಯಂತ ಸಹಾಯಕವಾಗಿ ಕೆಲಸ ಮಾಡ್ತದೆ ಆ ಪುಸ್ತಕ. ಆ ಮನುಷ್ಯ ವಿಜಯಪುರದಲ್ಲಿ ಬಂದು 4-5 ದಿನಗಳು ಇಲ್ಲೇ ಇದ್ದು ಆಗಿನ ಟೈಪ್ ಆ ಪುಸ್ತಕವನ್ನೆಲ್ಲ ಟೈಪ್ ಮಾಡ್ಕೊಳ್ತಾರೆ. ಜೆರಾಕ್ಸ್ ಇರಲಿಲ್ಲ, ಪುಸ್ತಕ ಒಯ್ಯೋ ಹಾಗಿಲ್ಲ, ಯಾಕಂದ್ರೆ ವಾಪಸ್ ಮತ್ತೆ ತಂದು ಕೊಡಬೇಕಲ್ಲ. ಅದು ಕಳೆದು ಹೋದರೆ ಇಬ್ಬರಿಗೂ ಆತಂಕ ಅದು. ಹೀಗಾಗಿ ಆ ಮನುಷ್ಯ ಇಲ್ಲೇ ಇದ್ದುಕೊಂಡು 4-5 ದಿನಗಳು ಇದ್ದುಕೊಂಡು ಆ ಪುಸ್ತಕವನ್ನೆಲ್ಲ ಟೈಪ್ ಮಾಡಿಕೊಂಡು ಹಿಂತಿರುಗ್ತಾನೆ. ಅಂದರೆ ನಾನು ಹೇಳೋ ತಾತ್ಪರ್ಯ ಇಷ್ಟೇ, ಮಹಾಂತ ಗುಲ್ಗಂಜಿಯವರ ಹತ್ರ ಯಾವುದೇ ಸಮಸ್ಯೆಗಳಿದ್ದರೆ ಪರಿಹಾರ, ಒಂಥರ ಮಾಂತ್ರಿಕ ಇವರು, ಸಮಸ್ಯೆಗಳಿಗೆ ಪರಿಹಾರ ಕೊಡೋರು. ಯಾರೊಬ್ಬ ಜನಪದ ವಿಶ್ವವಿದ್ಯಾಲಯದಿಂದ ಅಥವಾ ಜನಪದ ವಿಷಯದ ಮೇಲೆ ಶಬ್ದಗಳ ಸಂಗ್ರಹಕ್ಕೆ ಬಂದಾಗೂ ಕೂಡ ಇವರು ತಮ್ಮದೇ ಆದಂಥ ಒಂದು ಶಬ್ದ ಸಂಗ್ರಹ, ಜನಪದ ಪದಗಳು, ನಮ್ಮ ಗ್ರಾಮೀಣ ಭಾಗದಲ್ಲಿ ಬಳಸ್ತಕ್ಕಂಥ ಪದಗಳು, ಅದರ ಅರ್ಥ ವಿವರಣೆ ಸಹಿತ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಬರೆದಿಟ್ಟಿರ್ತಾರೆ. ಅದಕ್ಕೊಂದು ಉದಾಹರಣೆ ನೋಡ್ಬೋದು ನೀವು. ಆ ಪುಸ್ತಕದ ಪರಿವಿಡಿಯ ಭಾಗ ಹರಿದು ಹೋಗಿದ್ರೆ ಅದನ್ನು ಜೋಡಿಸೋದು ಹೇಗೆ ಕಲಿಬೇಕು ನಾವು. ಅವ್ರ ಪುಸ್ತಕಗಳಿಟ್ಟ ರೀತಿ. ಈ ಪುಸ್ತಕ ಅಂತೂ ಬ್ರಿಟಿಷರು ಇದ್ದಾಗಿನ ಪುಸ್ತಕ. 1ನೇ ತರಗತಿ, 2ನೇ ಎತ್ತೆ, 3ನೇ ಎತ್ತೆ, ಆ ನಿಯತ್ತು ಇದ್ದಾಗಿನ ಪುಸ್ತಕಗಳ ಸಂಗ್ರಹ ಕೂಡ ಇವತ್ತಿಗೂ ಸಿಗ್ತದೆ. ಬಹುಶಃ 1932ರ ಪುಸ್ತಕಗಳು, 39ರ ಪುಸ್ತಕಗಳು, ಈಗಿನ ಪುಸ್ತಕಕ್ಕೂ ಆ ಪುಸ್ತಕಕ್ಕೂ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ. ಅದು ಬರೀ ಇಂಡೆಕ್ಸ್ ನೋಡಿದ್ರೆ ಸಾಕು ನೀವು. ಇಂಥ ಪುಸ್ತಕಗಳ ಸಂಗ್ರಹ ಅಂದರೆ ಇವರು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇವರು ಸರಸ್ವತಿ ಪುತ್ರರು. ಹೀಗಾಗಿಯೇ ಸಾಹಿತಿಗಳು, ದಿಗ್ಗಜ ಸಾಹಿತಿಗಳು, ಉದಾಹರಣೆಗೆ ಚನ್ನವೀರ ಕಣಿವೀರಾಗಿರ್ಬೋದು, ಸಿದ್ದಣ್ಣ ಮಸಳಿ ಆಗಿರ್ಬೋದು, BM ನಮ್ಮ ಬಿರಾದರ್ ಆಗಿರ್ಬೋದು, ಶಿಶು ಸಂಗಮೇಶ್ ಆಗಿರ್ಬೋದು, ಈಗ ನಾವು ನೋಡ್ತಕ್ಕಂಥ NG ಕರೂರವರಾಗಿರ್ಬೋದು, ಸಿದ್ದಣ್ಣ ಕನ್ಮಡಿಯವರಾಗಿರ್ಬೋದು, ಇಂಥ ಹೆಸರಾಂತ ಸಾಹಿತಿಗಳ ಇವರ ಸಂಪರ್ಕ, ಇವರ ಗೆಳೆತನ ಅತ್ಯಂತ ಈ ಸಮಾಜಕ್ಕೆ, ಶಿಕ್ಷಣ ವಲಯಕ್ಕೆ, ಸಾಹಿತ್ಯದ ಆ ಕ್ಷೇತ್ರಕ್ಕೆ ಒಂದು ಕೈಗನ್ನಡಿ ಅಂತ ನಾವು ಹೇಳ್ಬೋದು. ಶ್ರೀ ಮಹಾಂತ್ ಎನ್ ಗುಲ್ಗಂಜಿಯವರು ಈ ಜಿಲ್ಲೆಯ ಈ ಶತಮಾನದ ಅತ್ಯಂತ ಹಿರಿಯ ಜೀವಿ. ಈ ನಾಡಿನ ಸಂಸ್ಕೃತಿ, ಪರಂಪರೆ, ಕನ್ನಡದ ಅಸ್ಮಿತೆಯನ್ನು ತಮ್ಮ ಜೀವನದುದ್ದಕ್ಕೂ ಗಟ್ಟಿಗೊಳಿಸುತ್ತಾ ಬಂದಂಥ ಈ ಹಿರಿಯ ಜೀವಿ ತಾವು ಸ್ವತಃ ಬರವಣಿಗೆ ಕಡಿಮೆ ಮಾಡಿದ್ದರೂ ಕೂಡ ಅಸಂಖ್ಯಾತ ಬರಹಗಾರರನ್ನು ಸಿದ್ಧಪಡಿಸಿದಂಥ ವ್ಯಕ್ತಿಗಳು. ಈ ಇಡೀ ವಯಸ್ಸಿನಲ್ಲಿಯೂ ಕೂಡ ತರುಣರಿಗೆ ಮಾರ್ಗದರ್ಶನ ನೀಡುತ್ತಾ ಕನ್ನಡದ ಬಗ್ಗೆ ಅತ್ಯಂತ ಪ್ರೇರಣೆಯನ್ನು ಒದಗಿಸಿರುವಂಥ
ವ್ಯಕ್ತಿಗಳಿವರು. ಇವರ ಕಾರ್ಯ ವೈಖರಿ ಕನ್ನಡದ ಈ ಶಿಕ್ಷಣ ಸಂಸ್ಥೆ ಶಿಕ್ಷಣ ಇಲಾಖೆಯಲ್ಲಿ ಅವರು ವೃತ್ತಿಯನ್ನು ಮಾಡುತ್ತಾ ಆ ಶಿಕ್ಷಣ ಖಾತೆಗೆ ಒಂದು ಅತ್ಯಂತ ಪ್ರಾಮಾಣಿಕವಾದಂಥ ಪ್ರಾಂಜಲವಾದಂಥ ಸೇವೆಯನ್ನು ಗೈದವರು. ಇವತ್ತಿಗೂ ಕೂಡ ಮಹಂತ ಗುಲಗಂಜಿ ಅಂದರೆ ಚಿಕ್ಕವರಿಂದ ಹಿರಿಯರವರೆಗೆ ಅತ್ಯಂತ ಪ್ರೀತಿಗೆ ಪಾತ್ರರಾದವರು ಈ ಗುಲಗಂಜಿಯವರು. ಇವರ ಸಮಕಾಲೀನರಲ್ಲಿ ಒಬ್ಬಿಬ್ಬರು ಮಾತ್ರ ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರ ಸಮೀಪವರ್ತಿಯಾಗಿ, ಅವರ ಸಂಗಡಿಗರಾಗಿ, ಅವರ ಬದುಕಿನ ಕೊನೆಯ ಅವಧಿಯಲ್ಲಿ ಅವರ ಪತ್ರಿಕೆಯನ್ನು ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥವರು. ಅವರ ಇಳಿ ವಯಸ್ಸಿನಲ್ಲಿ ವೈಯಕ್ತಿಕವಾಗಿ ಅವರ ಬದುಕಿನ ನೋವು ನಲಿವುಗಳಲ್ಲಿ ಅವರು ಸದಾ ಭಾಗಿಯಾದವರು. ಅವರ ಕೊನೆಯ ಗಳಿಗೆಯಲ್ಲಿ ಹಳಕಟ್ಟಿಯವರ ಒಂದು ಪ್ರಾಮಾಣಿಕವಾದಂಥ ಸೇವೆಯನ್ನು, ಅವರ ದೈಹಿಕ ಸೇವೆಯನ್ನು ಮಾಡಿದಂಥ ಪುಣ್ಯಪುರುಷ. ಇಂಥವರ ಮಧ್ಯದಲ್ಲಿ ನಮ್ಮಂಥವರು ಬದುಕಿದ್ದೇ ನಮ್ಮ ಮಹಾಪುಣ್ಯ ತಿಳ್ಕೊಂಡು ನಾನು ಬಳಸಿದ್ದೇನೆ. ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು. ಶ್ರೀಯುತ ಮಹಾಂತ ಗುಲಗಂಜಿ ಮುಲ್ಕಿ ಪರೀಕ್ಷೆಯ ಮೂಲಕ ತಮ್ಮ ವೃತ್ತಿಗೆ ಪ್ರವೇಶಗೊಂಡವರು. ಅಂದರೆ ಶಿಕ್ಷಕ ವೃತ್ತಿಗೆ. ಯಾವಾಗಲೂ ಓದು. ಅದರ ನಂತರ ಕರ್ಣಿಕರಾದರು ಅಂತ ಹೇಳಿದ್ನಲ್ಲ, ಅಂದರೆ ತಿದ್ದೋದು, ತಪ್ಪಿರುವಂಥದ್ದನ್ನು ತಿದ್ದೋದು, ಅದನ್ನು ಸರಿಪಡಿಸೋದು. ಹೀಗೆ ಸಾಹಿತ್ಯದ ಕ್ಷೇತ್ರದಲ್ಲಿಯೂ ಕೂಡ ತಮ್ಮ ಬರವಣಿಗೆ ಅಥವಾ ಇನ್ನೊಬ್ಬರ ಬರವಣಿಗೆಯನ್ನು ಅದನ್ನು ತಿದ್ದೋದು, ಒಂದು ಅಲ್ಪವಿರಾಮ ಸಹಿತ ಎಲ್ಲಿ ಬರಬೇಕು, ಯಾಕೆ ಬರಬೇಕು ಅನ್ನೋದನ್ನು ತಿಳಿ ಹೇಳುವ ಶಿಕ್ಷಕರು ಇವರು. ಇವರು ಮುಂದೆ ಸಾಹಿತ್ಯದಲ್ಲಿ ಎಷ್ಟು ಬೆಳೀತಾರೆ ಅಂತಂದರೆ, ಮುಧೋಳದ ಒಂದು ಸಾಹಿತ್ಯ ಸಮ್ಮೇಳನ ಮುಧೋಳದಲ್ಲಿ ನಡೀತದೆ. ಬಾಗಲಕೋಟೆ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನ. ಇಡೀ ಸಮ್ಮೇಳನ ಮುಗಿದ ಮೇಲೆ ಅದರಲ್ಲಿ ಒಂದಿಷ್ಟು ದುಡ್ಡು ಉಳಿತದೆ. ಯಾಕೆಂದರೆ ಅದರ ಕಾರ್ಯಾಧ್ಯಕ್ಷರು ಇವರೇ. ಹೀಗಾಗಿ ಆಗುವ ವೆಚ್ಚ, ಖರ್ಚು ಏನಿದೆಯೋ ಅದೆಲ್ಲವೂ ಹೋದ ಮೇಲೆ ಎಷ್ಟು ಉಳಿತು ಅನ್ನುವಂಥ ಆ ಬೇರೀಜನ್ನು ತೆಗೆಯುವಂಥ ಕೆಲಸ ಮಹಾಂತ ಗುಲಗಂಜಿಯವರದು. ಲೆಕ್ಕದಲ್ಲಿ ಪಕ್ಕ. ಹೀಗಾಗಿಯೇ ಉಳಿದ ದುಡ್ಡಿನಲ್ಲಿ ನಾವು ಮುಧೋಳದಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಭವನವನ್ನು ಕಾಣ್ತೇವೆ. ಅಂದರೆ ದುಂದು ವೆಚ್ಚ ಮಾಡಲಿಲ್ಲ ಇಲ್ಲಿ ಎಲ್ಲಿಯೂ. ತಮ್ಮ ಜೇಬಿಗಂತೂ ಹಾಕ್ಕೊಳ್ಳೋ ಮಾತು ದೂರು, ಅದು ಯಾವತ್ತೂ ಹಾಕ್ಕೊಂಡಿಲ್ಲ. ತಮ್ಮ ಜೇಬಿಗೆ ಏನಾರು ಹಾಕ್ಕೊಂಡಿದ್ರೆ ಅದು ಬರೀ ಪುಸ್ತಕನೇ ಇರ್ಬೋದೇನೋ, ಅಥವಾ ಬರಹಗಳಿರ್ಬೋದು. ಸಿಂಪಿ ಲಿಂಗಣ್ಣನಂಥವರ ದಿಗ್ಗಜರ ಒಡನಾಟ, ಅವ್ರ ನಂತರ ಸಾಹಿತ್ಯದ ಕೆಲಸಗಳಲ್ಲಿ ಕೂಡ ಅವರಂತೆ ತೊಡಗಿಸಿಕೊಂಡು ಸಾಹಿತ್ಯ ಪರಿಷತ್ತಿನ ಯಾವುದೇ ಕೆಲಸಗಳಿರಲಿ ಅತ್ಯಂತ ಶ್ರದ್ಧೆಯಿಂದ ದುಡಿದವರು ಇವರು. ಇವತ್ತು ಹೆಸರು ಬೇರೆ ಬೇರೆ ಜನರ ಹೆಸರುಗಳು ಇರ್ಬೋದು, ಮುಂದೆ ಬಂದಿರ್ಬೋದು, ಆದರೆ ಅದರ ಹಿಂದಿನ ಶಕ್ತಿ ಕೇವಲ ಅದು ಮಹಾಂತ ಗುಲಗಂಜಿ ಅಂತಲೇ ಹೇಳಬೇಕು. ಅಂದರೆ ಸರಿಯಾದ ಮಾರ್ಗದರ್ಶನ. ಅವರಿವರುಗಳನ್ನು ಆ ಫೋನಿನ ಮೂಲಕ ಸಂಪರ್ಕಿಸೋದಿದೆಯಲ್ಲ, ಅದು ಮಾಡಿದ್ದೇ ಮಹಾಂತ ಗುಲಗಂಜಿ. ಯಾರನ್ನು ಹೇಗೆ ಬಳಸ್ಕೊಳ್ಬೇಕು, ಯಾವ ಕೆಲಸಕ್ಕೆ, ಯಾವ ಸಮಸ್ಯೆಗೆ, ಯಾವ ಸಂದರ್ಭಕ್ಕೆ ಎಲ್ಲವೂ ಗೊತ್ತು. ಹಿರಿಯ ಜೀವಿ. ಕೆಲವು ಪ್ರಶಸ್ತಿಗಳು, ಕನ್ನಡ ಪರ ಕೆಲಸಗಳು ಬೆಂಗಳೂರಿನಲ್ಲೇ ಆಗ್ತಿದ್ದು. ಅದಕ್ಕೆ ಮೊದಲು ಎದ್ದು ನಿಂತು ಕನ್ನಡದ ಸದಸ್ಯನಾಗಿ ಎದ್ದು ನಿಂತು ಹೇಳಿದವರೇ ಅಥವಾ ಕೇಳಿದವರೇ ಅಥವಾ ಆಗ್ರಹ ಮಾಡಿದವರೇ ಮಹಾಂತ ಗುಲಗಂಜಿ. ಅಂದರೆ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ ಗೌರವಿಸಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕು. ಇವರು ಹಾಗಾಗೋಗಿ ಕೊಡಲಿಲ್ಲ. ಆ ಸಾಹಿತಿ ಎಲ್ಲಿದ್ದಾನೋ, ಯಾವ ಊರಲ್ಲಿದ್ದಾನೋ, ಯಾವ ಜಿಲ್ಲೆಯಲ್ಲಿದ್ದಾನೋ ಅದೇ ಜಿಲ್ಲೆಯಲ್ಲೇ ನಡಿಬೇಕು. ಇವತ್ತಿಗೂ ಕೂಡ ಅದು ಚಾಲ್ತಿಯಲ್ಲಿದೆ.
ಹೀಗೆ ಸಾಹಿತ್ಯ ಪರಿಷತ್ತಿನ ಒಡನಾಟ ಅವರಿಗೆ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಾಹಿತ್ಯ ಸಮ್ಮೇಳನ ಜರುಗಿತು. ಅದರಲ್ಲಿ ಕೂಡ ಪ್ರಮುಖ ಸ್ಥಾನ ಇವ್ರದೇ. ಕೆಲಸದಲ್ಲಿ ಕೇವಲ ಕೆಲಸಕ್ಕೆ ವೇದಿಕೆ ಮೇಲೆ ಬಂದವರಲ್ಲ, ಇವರು ಯಾವತ್ತೂ ಪ್ರಸಿದ್ಧಿಗೆ ಪ್ರಚಾರಕ್ಕೆ ಅಂಟಿಕೊಂಡವರಲ್ಲ. ಹೀಗಾಗಿಯೇ ಮಹಾಂತ ಗುಲ್ಗಂಜಿ ನಮ್ಮ BR ನಾಡಗೌಡರು ಸಾಹಿತಿ, ವೈದ್ಯ ಸಾಹಿತಿ ಬರೀತಾರೆ ಅವರು, ಮಹಾಂತ ನೀ ಗುಲ್ಗಂಜಿ, ಯಾವುದೇ ಕಾರ್ಯದ ಹಿಂದೆ ನೀ ಇದ್ದರೆ ಅದು ಅತ್ಯಂತ ಸರಳ. ಯಾಕಂದರೆ ಇವರ ಶ್ರದ್ಧೆ, ಇವರ ಪ್ರಾಮಾಣಿಕತೆ, ಆ ನಿಷ್ಕಳಂಕ ಮನಸ್ಸಿನಿಂದ ಮಾಡ್ತಕ್ಕಂಥ ಕಾಯಕ ಇತ್ತಲ್ಲ, ಅದು ಆ ಕೆಲಸಕ್ಕೆ ಯಶಸ್ವಿ ಆಗೋದಕ್ಕೆ ಪ್ರೇರಣಾದಾಯಿ ವ್ಯಕ್ತಿತ್ವ ಇವರದು. ಮಹಾಂತ ಗುಲ್ಗಂಜಿ ಮೌನ ಸಾಧಕ. ಇವರಿಗೆ ಇಬ್ಬರು ಗಂಡು ಮಕ್ಕಳು, ಅವರ ಮೊಮ್ಮಕ್ಕಳು ಕೂಡ ಓದ್ತಾ ಇದ್ದಾರೆ. ದೂರದ ಬೆಂಗಳೂರಿನಲ್ಲಿದ್ದಾರೆ, ವಿಜಯಪುರದಲ್ಲಿದ್ದಾರೆ. ಅವರ ಸೊಸೆ ಉಮಾದೇವಿ, ಅವರು ಕೂಡ ಮೊಮ್ಮಗಳು. ಅವರ ಇವತ್ತಿಗೆ ಪ್ರಸ್ತುತ ದಿನಗಳಲ್ಲಿ ಸೇವೆ ಮಾಡ್ತಕ್ಕಂಥ ಆ ತಾಯಿ. ವಯಸ್ಸಾಗಿದೆ, ಒಂದಿಷ್ಟು ಅನಾರೋಗ್ಯ ಕಾಡ್ತಾ ಇದೆ. ಆದಾಗ್ಯೂ ಕೂಡ ಸಾಹಿತ್ಯ ಅಥವಾ ಪುಸ್ತಕದ ಹೆಸರು ನೀವು ತೆಗೆದುಕೊಂಡು ಅವ್ರ ಮನೆಗೆ ಹೋದರೆ ಅತ್ಯಂತ ಉತ್ಸಾಹದಿಂದ ಮಾತನಾಡ್ತಾರೆ. ಯಾವುದೇ ಪುಸ್ತಕ ಕೇಳಿದ್ರು ಸರಿ, ಅದು ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಈಗಾಗಲೇ ಬಾಗಲಕೋಟದ BV ಸಂಘಕ್ಕೆ ಅಥವಾ ನಮ್ಮ ವಿಜಯಪುರದ ಶಿಕ್ಷಣ ಇಲಾಖೆಗೆ ತಮ್ಮಲ್ಲಿರ್ತಕ್ಕಂಥ ಪುಸ್ತಕಗಳೆಲ್ಲ ಹಂಚಿ ಕೊಡ್ತಾ ಇದ್ದಾರೆ. ಯಾಕೆಂದರೆ ಮುಂದಿನ ತಲೆಮಾರಿನ ಅಥವಾ ಈಗಿನ ತಲೆಮಾರಿನ ಶಿಕ್ಷಕರು ಆ ಪುಸ್ತಕಗಳು ಓದಬೇಕು ಅನ್ನುವಂಥ ಕಳಕಳಿ, ಆ ಪುಸ್ತಕ ಮೇಲಿನ ಪ್ರೀತಿ. ಇವತ್ತು ಎಷ್ಟೇ ನಾವು ಡಿಜಿಟಲಿಗೆ ಅಥವಾ ವಿಜ್ಞಾನಕ್ಕೆ ನಾವು ತಲೆ ದೂಗಿದ್ರೂ ಸಹಿತ ನಮ್ಮ ತಲೆಗೆ ಮಾತ್ರ ಬೇಕಾಗಿರೋದು ಪುಸ್ತಕನೇ. ಅಲ್ಲಿ ಮಾತ್ರ ಅದು ಆ ಸಮಸ್ಯೆಗೆ ಅಥವಾ ಆ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ಸಾಧ್ಯ, ಓದಿನ ಮೂಲಕ. ಇವರ ಓದು ಮತ್ತು ಬರಹ ಹೇಗಿತ್ತು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನೆನಪಿಗೆ ಬರ್ತಾ ಇದೆ. ನಡೆಯದ ನೋಟಿನ ಲೀಲಾವಿಲಾಸ, ಇದೊಂದು ಲಲಿತ ಪ್ರಬಂಧದ ತಲೆಬರಹ. ನಡೆಯದ ನೋಟಿನ ಲೀಲಾವಿಲಾಸ, ಅದು ಹೇಗಿರ್ಬೋದು? ಅತ್ಯಂತ ಹಾಸ್ಯಭರಿತವಾಗಿರುವಂಥದ್ದು, ಭಾಳ ಹಾಸ್ಯ ಇದೆ ಅದರಲ್ಲಿ. ಎಷ್ಟಿದೆ ಅಂತಂದರೆ, ನಮ್ಮ ಕರ್ನಾಟಕದ ಪಠ್ಯಪುಸ್ತಕದಲ್ಲಿ ಬಂತೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದರೆ ಮಹಾರಾಷ್ಟ್ರದ ಪಠ್ಯಪುಸ್ತಕದಲ್ಲಿ ಅದು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅದು ಮರಾಠಿಯಲ್ಲಿದೆ. ಅಂದರೆ ಇವರ ಸೃಜನಶೀಲತೆಗೆ ಸಾಕಲ್ಲ ಇದೊಂದು ಉದಾಹರಣೆ. ಇವರ ಸಾಹಿತ್ಯದ ಬರವಣಿಗೆಗೆ, ನಾಡಿನ ಹೆಸರಾಂತ ಪತ್ರಿಕೆಗಳಿಗೆ ಇವರು ಬರೆದಿರುವಂಥ ಕವನಗಳು ಅಥವಾ ಲೇಖನಗಳ ಸಂಗ್ರಹವೇ ಒಂದು ಸಂಪುಟ ಆಗ್ತದೆ. ಆದರೆ ಆ ಕೆಲಸ ಇವರು ಮಾಡಲಿಲ್ಲ. ಇನ್ನೊಬ್ಬರ ಸಂಪುಟಕ್ಕೆ, ಇನ್ನೊಬ್ಬರ ಕೃತಿಗಳಿಗೆ ಹೊರತರೋದಕ್ಕೆ ಅತ್ಯಂತ ಪ್ರಾಮಾಣಿಕತೆಯಿಂದ ಸಹಾಯ ಮಾಡಿದಂಥ ವ್ಯಕ್ತಿ ಮಹಾಂತ ಗುಲ್ಗಂಜಿ. ಇದನ್ನೆಲ್ಲ ಗುರುತಿಸಿಯೋ ಏನೋ ವಚನ ಪಿತಾಮಹ ಹಳಕಟ್ಟಿ ತಮ್ಮ ನವಕರ್ನಾಟಕ ಪತ್ರಿಕೆಗೆ ಇವರನ್ನು ಉಪಸಂಪಾದಕರನ್ನಾಗಿ ನೇಮಿಸ್ತಾರೆ. ಅಂಥ ವ್ಯಕ್ತಿ ಇವರನ್ನು ಹುಡುಕಿದ್ದು ಅಂತಂದರೆ ಸಣ್ಣ ಮಾತೇನಲ್ಲ. ಅಂಥ ವ್ಯಕ್ತಿಯ ಪತ್ರಿಕೆಗೆ ಉಪಸಂಪಾದಕರಾಗಿ ನಮ್ಮ ನಡುವೆ, ನಮ್ಮ ಮುಂದೆ ಇರುವಂಥ ಮಹಾಂತ ಗುಲ್ಗಂಜಿ ಇವರ ಕುರಿತು ನಾವು ಅರಿಯದೇ ಇದ್ದರೆ, ಇವರಿಗೆ ನಾವೊಂದು ಧನ್ಯವಾದ ಹೇಳದೇ ಇದ್ದರೆ ಅತ್ಯಂತ ಕೃತಜ್ಞರಾಗ್ತೀವಿ. ಹೀಗಾಗಿ ಮಹಾಂತ ಯಾವತ್ತೂ ಮಹಾಂತ ಮತ್ತು ಗುಲ್ಗಂಜಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ, ನಮ್ಮ ಗಡಿನಾಡ ಕ್ರಾಂತಿ ಇಂಥದ್ದೇ ಮೌನ ಸಾಧಕರನ್ನು ಹುಡುಕುವ ಪ್ರಯತ್ನ ಮಾಡ್ತದೆ. ತಾವೆಲ್ಲ ಮಹಾಂತ ಗುಲ್ಗಂಜಿಯವರ 94ರ ಹರೆಯದ ಮಹಾಂತ ಗುಲ್ಗಂಜಿಯವ್ರನ್ನ ನೋಡಿದ್ದೀರಿ, ಅವ್ರ ಮಾತುಗಳು ಕೂಡ ಕೇಳ್ತಾ ಇದ್ದೀರಿ. ಹೀಗೆ ನಮ್ಮ ಪ್ರಯತ್ನ ನಿಮ್ಮ ಪ್ರೋತ್ಸಾಹದೊಂದಿಗೆ, ನಿಮ್ಮ ಹಾರೈಕೆಯೊಂದಿಗೆ ಗಡಿನಾಡ ಕ್ರಾಂತಿ ಮತ್ತೆ ಮತ್ತೆ ಇಂಥ ಪ್ರಯತ್ನಗಳನ್ನು ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಗಡಿನಾಡ ಕ್ರಾಂತಿ ತಮ್ಮನ್ನೆಲ್ಲ ವಂದಿಸ್ತದೆ. ನಮಸ್ಕಾರ. ಇವರಿಗೆ ಈಗ 94 ವಯಸ್ಸು. ಇವತ್ತಿಗೂ ಭಾಷೆ ಸಾಹಿತ್ಯದ ಕಡೆಯೇ ಮನಸ್ಸು.
ಲೆಕ್ಕದಷ್ಟೇ ಪಕ್ಕ ಚೊಕ್ಕ ಸಾಹಿತ್ಯದ ಹುಚ್ಚು. ಪ್ರಸಿದ್ಧಿ ಪ್ರಶಸ್ತಿಗಾಗಿ ಅರ್ಜಿ ಹಾಕಿದವರಲ್ಲ. ಪ್ರಖ್ಯಾತರಿರಲಿ ಕುಖ್ಯಾತರಿರಲಿ ಯಾರ ಮರ್ಜಿಯೂ ಮುರಿದವರಲ್ಲ. ಮಗು ಮನಸ್ಸಿನ ಮಹಾಂತನಿಗೆ ನಾಡು ನಾವು ಗೌರವಿಸಿದ್ದು ಅದೆಷ್ಟು? ಈ ಪ್ರಶ್ನೆ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳುವ ಒಂದು ಅವಕಾಶ ಇದು ಅಷ್ಟೇ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ.